ದೇವಕಿ ಅಂತಂದ್ರೆ, ದೇವಕ ಅಂದ್ರೆ ಭೀಮಸೇನ ದೇವರು, ಕ ಅಂದ್ರೆ ಪಾಯಿದೇವರು, ದೇವ ಅವರು. ದೇವಕಿ ಅಂದ್ರೆ ಅವರ ಇನ್ನೊಬ್ಬಳು ಹೆಂಡತಿ ಕಾಳಿ ಅಂತ. ಕಾಳಿ ಅಂತಂದ್ರೆ ಭೀಮಸೇನ ದೇವರ ಹೆಂಡತಿಯೂ ಕಾಳಿ, ರುದ್ರದೇವರ ಹೆಂಡತಿಯೂ ಒಬ್ಬಳು ಕಾಳಿ. ಇಲ್ಲಿ ಕಾಳಿ ಅಂತ ಹೇಳುವಾಗ ಭೀಮನ ಹೆಂಡತಿಯಾದ ಕಾಳಿಯನ್ನು ಇಟ್ಟುಕೊಂಡ್ರೆ ದೇವಕಿ ಕಾಳಿ. ಕಾಳಿಯ ಅವಳು ಕಾಶಿರಾಜನ ಮಗಳು. ಕಾಶಿರಾಜನ ಮಗಳು ಕಾಳಿಯನ್ನು ಭೀಮಸೇನ ದೇವರು ಸ್ವಯಂವರದಲ್ಲಿ ಗೆದ್ದು ತಂದದ್ದು. ಅವಳಲ್ಲಿ ಒಬ್ಬ ಮಗ, ಮಹಾಭಾರತದಲ್ಲಿ ಪ್ರಸಿದ್ಧ ಆಗಿಲ್ಲ, ಶರ್ವತ್ರಾತ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅವನನ್ನು ಕೈಲಾಸದಲ್ಲಿ ರುದ್ರದೇವರು ಹಿಡ್ಕೊಂಡು ಹೋಗಿದ್ರು ಯುದ್ಧ ಆಗುವಾಗ. ಹಾಗಾಗಿ ಯುದ್ಧದಲ್ಲಿ ಸೇಫ್ ಶರ್ವತ್ರಾತ, ಸುರಕ್ಷಿತನಾಗಿ ಉಳಿದಿದ್ದಾನೆ. ದೇವಕಿ ಅಂತಂದ್ರೆ ಕಾಳಿ ಅಂತ ಇಟ್ಟುಕೊಂಡ್ರೆ ಅವಳಿಗೆ ನಂದನಾಯಚ, ಅವನ ಮಗನನ್ನು ಉಳಿಸಿ ಆನಂದವನ್ನು ಕೊಟ್ಟ ದೇವರು ದೇವಕಿ ನಂದನಾಯಚ. ಹಾಗೆ ನಾವು ಅನುಸಂಧಾನ ಮಾಡಬೇಕಂತ. ನಮ್ಗೆ ಆನಂದ ಬರ್ಬೇಕಾ? ನಾವು ಹೇಗೆ ಅನುಸಂಧಾನ ಮಾಡಬೇಕು? ನಾವು ದೇವಕಿ ಆಗ್ಬೇಕು. ಹೇಗಾಗ್ಬೇಕು ದೇವಕಿ ಆಗ್ಬೇಕು ಅಂತಂದ್ರೆ ದೇವರನ್ನು ಕರಿತಾ ಇರ್ಬೇಕು. ದೇವ ಕೃಷ್ಣ ಕೃಷ್ಣ ಕೃಷ್ಣ. ಫೋನಲ್ಲಿ ಮಾತಾಡುವಾಗಲೂ ಶ್ರೀ ಕೃಷ್ಣ 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 ಅಂತ ನಾವು ಹೇಳಿದ್ರೆ ನಾವು ಮಿನಿ ದೇವಕಿ ಆಗಿ ಬಿಡ್ತೇವೆ. ನಮಗೂ ಭಗವಂತ ನಂದನಾಯಚ ಆನಂದವನ್ನು ಕರುಣಿಸ್ತಾನೆ. ನಂದಗೋಪ ಕುಮಾರಾಯ ಕೃಷ್ಣ. ಅಲ್ಲಿ ನೋಡಿ ಹೆಣ್ಮಕ್ಕಳ ಹೆಸರನ್ನೇ ಹೇಳಿದ, ಇಲ್ಲಿ ಗಂಡಸರ ಹೆಸರನ್ನೇ ಹೇಳಿದ್ದಾನೆ. ಎರಡು ಮನೆ ಕೃಷ್ಣನಿಗೆ, ಒಂದು ದೇವಕಿ ವಸುದೇವರ ಮನೆ, ಇನ್ನೊಂದು ಯಶೋಧ ನಂದಗೋಪರ ಮನೆ. ಎರಡು. ಯಾರಪ್ಪ ಯಾರು ಅಮ್ಮ ನಿಜವಾಗಿ ಗೊತ್ತಿಲ್ಲ. ಅಂತೂ ಭಾಗವತ ಹೇಳುತ್ತೆ ದೇವಕಿ ಮಗನಾಗಿ ಬಂದ, ವಸುದೇವನ ಮಗನಾಗಿ ಬಂದ, ಯಶೋಧನ ಮಗನಾಗಿ ಬಂದ, ನಂದಗೋಪನ ಯಾರ್ದೂ ಮಗ ಅಲ್ಲ, ಅವನು ಎಲ್ರಿಗೂ ಅಪ್ಪ. ಯೋನ ಪಿತಾ ಜನಿತಾ ಯೋ ವಿಧಾತ. ಅವನು ಅಪ್ಪನೇ ಹೊರತು ಮಗ ಆಗುವುದೇ ಇಲ್ಲ ಅವನು. ಆದ್ರೂ ಲೋಕದ ದೃಷ್ಟಿಯಿಂದ ನನ್ನ ಅಪ್ಪ ನನ್ನ ಮಗ ಅಂತ ಹೇಳಿಕೊಳ್ಳಿಕ್ಕೆ ವ್ಯವಹಾರಕ್ಕೆ ಇಟ್ಟುಕೊಂಡ್ರೆ ಈಗ ಎರಡು ಅಪ್ಪ ಎರಡು ಅಮ್ಮ, ಒಂದು ನಂದಗೋಪ ಒಂದು ವಸುದೇವ, ಎರಡು ಅಮ್ಮ, ಒಂದು ಯಶೋಧ ಒಂದು ದೇವಕಿ. ಈ ಶ್ಲೋಕದಲ್ಲಿ ಆ ಕುಂತಿ ನೋಡಿ ಹೇಗೆ ವಿಭಾಗ ಮಾಡಿ ಹಾಕ್ತಾಳೆ ಅಂತಂದ್ರೆ ಕೃಷ್ಣಾಯ ವಾಸುದೇವಾಯ. ಇಲ್ಲಿ ಹಾಗೇನೆ ನಂದಗೋಪ ಕುಮಾರಾಯ, ಯಶೋಧೆಯನ್ನು ಮುಟ್ಟುವುದೇ ಇಲ್ಲ. ಅಲ್ಲಿ ದೇವಕಿ ನಂದನಾಯಚ ಅಂತ ಹೇಳ್ತಾಳೆ, ಇಲ್ಲಿ ಯಶೋಧೆಯನ್ನು ಬಿಟ್ಟೇ ಬಿಡ್ತಾಳೆ. ನಂದಗೋಪ ಕುಮಾರಾಯ ಅಂತ ಹೇಳ್ತಾಳೆ. ಅದರ ಅರ್ಥ ಏನು ಅಂತಂದ್ರೆ ಯಶೋದೆಯ ಮಗ ಅಲ್ಲ ಅಂತ ಅಲ್ಲ, ಯಶೋದೆಗೂ ಮಗ, ಯಶೋದೆಗೆ ಮಗ ಅಲ್ಲ. ಅದೇ ರೀತಿ ನಂದಗೋಪನಿಗೂ ಮಗ ಅಲ್ಲ, ವಸುದೇವನಿಗೂ ಮಗ ಅಲ್ಲ, ದೇವಕಿಗೂ ಮಗ ಅಲ್ಲ ಅಂತ ಹೇಳುವ ಧ್ವನಿ ಅಲ್ಲಿ ತುಂಬಿರತಕ್ಕಂಥದ್ದು. ನಂದಗೋಪ ಕುಮಾರಾಯ ಅಂತ. ನಂದಗೋಪ ಕುಮಾರ ಅಂತಂದ್ರೆ ನೋಡುವಾಗ ನಂದಗೋಪನ ಮಗ ಅಂತ ಲೋಕದ ದೃಷ್ಟಿಯಲ್ಲಿ ಅರ್ಥ. ನಿಜವಾದ ಅರ್ಥ ಏನು? ವಿಜಯಧ್ವಜರು ಅರ್ಥ ಹೇಳ್ತಾರೆ. ಅದೇನು ಅಂತಂದ್ರೆ ನಂದಗೋಪನಿಗೆ ಕುಷ್ಠರೋಗ ಇತ್ತಂತೆ, ದೊಡ್ಡ ರೋಗ ಅದು. ಆ ಕುಷ್ಠರೋಗ ಅಂದ್ರೆ ಒಂದು ತೊನ್ನು ರೋಗ, ಚರ್ಮದಲ್ಲಿ ಅಂಟಿಕೊಂಡ ಒಂದು ರೋಗ. ಆ ರೋಗ ಇದ್ರೆ ತುಂಬಾ ಕಷ್ಟ, ಅದು ಪರಿಹಾರ ಆಗುವುದಿಲ್ಲ, ನಮಗೆ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ನಂದಗೋಪನಿಗೆ ಇತ್ತು. ಪಾಪ ತುಂಬಾ ಸಂಕೋಚ ಇತ್ತು ಅವನಿಗೆ. ಕೃಷ್ಣನ ಅಪ್ಪ ಅಂತ ಹೇಳಬೇಕು, ಅಯ್ಯೋ ಅಪ್ಪನಿಗೂ ಈ ಅಪಾಯನ ಅಂತ ಒಂದು ಸಮಸ್ಯೆ ಇತ್ತಂತೆ. ನಮ್ಮ ದೇವರು ಹೀಗೆ ನೋಡಿದ ಅಂತ, ಅಪ್ಪ ಇದೇನು ಅಂತ ಕೈ ಮುಟ್ಟಿದ ಅಂತೆ. ಮುಟ್ಟಿದ್ರೆ ತಟ್ಟಿದ್ರೆ ಅದು ಕುಷ್ಠ ದೂರ ಹೋಯ್ತಂತೆ. ಕೃಷ್ಣ ಅಂತ ಹೇಳಿದ್ರೆ ಎಲ್ಲ ರೋಗನೂ ಪರಿಹಾರ ಆಯ್ತು. ಬರೀ ಚರ್ಮ ರೋಗ ಅಷ್ಟೇ ಅಲ್ಲ, ಉದರದ ರೋಗ ಮಾತ್ರ ಅಲ್ಲ, ಸಂಸಾರ ರೋಗನೇ ಪರಿಹಾರ ಆಗಿಬಿಡುತ್ತದೆ. ಕೃಷ್ಣ ಸರ್ವರೋಗ ಪರಿಹಾರಕ. ಕುಂತಿ ಒಂದು ಹೇಳ್ತಾಳೆ, ನಂದಗೋಪ ಕುಮಾರಾಯ, ನಂದಗೋಪನ ಕುಷ್ಠರೋಗವನ್ನು ಪರಿಹಾರ ಮಾಡಿದವ, ಬಿಳಿ ರೋಗವನ್ನು ಪರಿಹಾರ ಮಾಡಿದವ. ಅಂದ್ರೆ ಅವಳಿಗೆ ಏನು ಅಂದ್ರೆ ತಲೆಯಲ್ಲಿ ಒಂದು ಕೊರಗಿತ್ತು ಅವಳಿಗೆ, ಒಳಗಿನಿಂದ ಇದ್ದ ಕೊರಗದು. ಅಂದ್ರೆ ನನ್ನ ಗಂಡ ಅವನು ಪಾಂಡುರಾಜ. ಪಾಂಡುರಾಜ ಅಂದ್ರೆ ಬಿಳಿ ಇತ್ತಲ್ಲ, ಅದು ರೋಗ, ಅವನು ತುಂಬಾ ಬಿಳಿಯಾದವ, ಅದಕ್ಕೆ ರೋಗ ಇತ್ತು. ಅವಳಿಗೆ ಏನು ಕೊರಗು ಅಂತ ಅಂದ್ರೆ ಬಿಳಿ ರೋಗ ಅಂತ ಕೊರಗ ಅಲ್ಲ. ನಮಗೆ ಕೆಲವು ಸಲ ಅನಿಸುವುದುಂಟು, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ರೋಗದಿಂದ ಸತ್ತು ಹೋದ್ರೆ ಒಳ್ಳೆ ಡಾಕ್ಟರ್ ನಮಗೆ ಸಿಗ್ತಾರೆ. ಸಿಕ್ಕಿದಾಗ ಆ ಕಾಯಿಲೆಗೆ ಪರಿಹಾರ ಆಯ್ತು. ಈ ಡಾಕ್ಟರ್ ನನಗೆ ಮೊದಲೇ ಸಿಕ್ಕಿದ್ರೆ ನನ್ನ ಅಪ್ಪನನ್ನು ಬದುಕಿಸಬಹುದಿತ್ತು,
ನನ್ನ ಗಂಡನನ್ನು ಬದುಕಿಸಬಹುದಿತ್ತು, ನನ್ನ ಹೆಂಡತಿಯನ್ನು ಬದುಕಿಸಬಹುದಿತ್ತು, ಮತ್ತೆ ನಾವು ಕೊರಗ್ತೇವೆ ನೋಡಿ. ಹಾಗೆ ಕುತ್ತಿಗೆ ಒಂದು ಕೊರಕು. ಅದು ಏನು ಅಂತಂದ್ರೆ, ನಮ್ಮ ಯಜಮಾನರಿಗೆ ಬಿಳಿ ರೋಗ ಇತ್ತು, ಪಾಂಡು ಪಾಂಡು ಅಂತ ಕರೀತಿದ್ರು. ಆ ಬಿಳಿ ರೋಗ ಪರಿಹಾರ ಆಗ್ತಿತ್ತು. ನಮ್ಮ ದೇವರು ಕೃಷ್ಣ ಡಾಕ್ಟರ್ ನನಗೆ ಆವಾಗ ಎಲ್ಲಿಯಾದ್ರೂ ಸಿಕ್ಕಿದ್ರೆ, ಪಾಂಡು ರಾಜನನ್ನು ನೋಡಿದ್ರೆ ಆ ಪಾಂಡು ರೋಗ ಹೋಗ್ತಿತ್ತು. ಇದು ನಾವು ಅನುಸಂಧಾನ ಮಾಡಬೇಕಾದ. ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ನಮಗೆ ಹೇಳುವ ರೋಗ, ಹೇಳಲಿಕ್ಕಾಗದಿದ್ದ ರೋಗ, ಅದೆಲ್ಲವನ್ನೂ ಪರಿಹಾರ ಮಾಡುವ ಶಕ್ತಿ ಅದು ಕೃಷ್ಣನಿಗಿದೆ. ಹಾಗಾಗಿ ನಂದಗೋಪನಿಗೆ ಇರತಕ್ಕಂತಹ ಅಂದ್ರೆ ಕುಸಿತವಾದ ಕುಷ್ಠ, ಅದನ್ನು ಮಾರಯತಿ, ಮಾರ ಅಂದ್ರೆ ಗೊತ್ತು ನೋಡಿ, ಅಲ್ಲಿ ಮಾರಾಮಾರಿ ಆಯ್ತು ಅಂತ. ಮಾರ ಅಂದ್ರೆ ಕೊಲ್ಲುವುದು, ಮೃಗಿ ಪ್ರಾಣತ್ಯಾಗೆ. ಮಾರಯತಿ ಅಂದ್ರೆ ಅವನ ಕುಷ್ಠವನ್ನು ಪರಿಹಾರ ಮಾಡಿದ ದೇವರು ಕೃಷ್ಣ ಅಂತ. ನಂದಗೋಪ ಕುಮಾರಾಯ, ಈ ಶಬ್ದ ತುಂಬಾ ಚಂದ, ಅಂದ್ರೆ ತುಂಬಾ ಶಬ್ದ. ಅದನ್ನು ಎಲ್ಲಿ ನಾವು ತುಂಡು ಮಾಡಿದ್ರು ಅರ್ಥ ಇದೆ ಅದಕ್ಕೆ. ನಂದ ತುಂಡು ಮಾಡಿದ್ರೆ ಅರ್ಥ ಇದೆ. ಗೋಪ, ಕುಮಾರ, ಕುಮಾರಾಯ, ಎಲ್ಲಿ ಬ್ರೇಕ್ ಹಾಕಿದ್ರು ನಿಲ್ತಾನೆ. ಒಳ್ಳೆಯ ಗಾಡಿ ಅಂದ್ರೆ ಎಲ್ಲಿ ಬ್ರೇಕ್ ಹಾಕಿದ್ರು ನಿಲ್ಲುತ್ತೆ ನೋಡಿ. ಹಾಗೆ ನಂದಗೋಪ ಕುಮಾರಾಯ ಅಂತಂದ್ರೆ ಇದೆಲ್ಲ ಸಂಬೋಧನಾ ಶಬ್ದಗಳು. ನಂದ, ಆನಂದೋ, ನಂದನೋ, ನಂದ. ನಂದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ದೇವರ ಹೆಸರು. ನಂದ ಅಂತ ಕರೀತಾಳೆ. ದಿನಾ ನಾವು ದೇವರನ್ನು ಕರಿಬೇಕಂತೆ. ನಂದ 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 ಅಂತ ಕರೆದ್ರೆ ದೇವರು ನಿಂದೆ 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 ಅಂತ ಹೇಳ್ತಾರೆ. ನಂದ ನಂದ ಅಂತ ಕರೆದ್ರೆ ನಿಂದೆ ಅಂದ್ರೆ ಆನಂದವನ್ನು ಕೊಡುವ ದೇವರು. ನಂದತಿ ನಂದಯತಿ ಇತಿ ನಂದ. ನಂದ, ಗೋಪ, ಇದು ದೇವರನ್ನೇ ಕರೆಯುವ ಶಬ್ದ. ಗೋಪ ಅಂದ್ರೆ ಬರೀ ಮನುಷ್ಯರ ಜೊತೆಗೆ ಮಾತ್ರ ಮಾತಾಡುವ ದೇವರಲ್ಲ. ಅಕ್ರೂರ ಕೃಷ್ಣನನ್ನು ಕರಿಬೇಕು ಅಂತ ಕಂಸನಿಂದ ಪ್ರೇರಿತನಾಗಿ ಬಂದ್ರೆ ನಮ್ಮ ದೇವರು ಎಲ್ಲಿದ್ದ? ಹಟ್ಟಿಯಲ್ಲಿ ಆ ಗೋವನ್ನು ಮೇಯ್ತಿಕ್ಕಿ ಖುಷಿ ಪಡ್ತಿದ್ದಂತ ನಮ್ಮ ದೇವರು. ಆ ಗೋವುಗಳ ಆನಂದ ಅದು ಎಷ್ಟು. ಗೋಪ, ಗೋವುಗಳನ್ನು ಪಾಲನೆ ಮಾಡಿದ. ನಮಗೆ ಗೋವನ್ನು ಕಾಯುವುದು ಅಂತಂದ್ರೆ ಬೈಯೋ ಶಬ್ದ. ಏನು ಓದ್ಲಿಲ್ಲ ಅಂದ್ರೆ ದನ ಮೇಯಿಸ್ಲಿಕ್ಕೆ ಹೋಗು ಅಂತ ಹೇಳುತ್ತೆ. ನಮ್ಮ ದೇವರು ಮಾಡಿದ್ದ ಕೆಲಸ ಅದ್ರಿ. ಗೋವನ್ನು ಮೇಯಿಸುವುದು ಸಾಮಾನ್ಯ ಕೆಲಸ ಅಲ್ಲ, ದೊಡ್ಡ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ನಮ್ಗೆ ಏನಾದ್ರೂ ಆಸೆ ಈಡೇರಬೇಕು ಅಂತಂದ್ರೆ ಅವಾಗ ಗೋವಿನ ಸೇವೆ ಮಾಡಿ ಎಲ್ಲ ಪಾಪ ಪರಿಹಾರ ಆಗುತ್ತೆ, ಬೇಕಾದ ಪುರುಷಾರ್ಥ ಸಿದ್ಧಿ ಆಗ್ತದೆ. ದಿಲೀಪನಿಗೆ ಮಕ್ಕಳಾಗ್ಲಿಲ್ಲ. ಆಗದಿದ್ದಾಗ ವಸಿಷ್ಠರ ಹತ್ರ ಬರ್ತಾನೆ. ಮಕ್ಕಳಾಗ್ಲಿಲ್ರಿ, ಏನ್ ಮಾಡ್ಲಿ ಅಂತ. ಅವ್ರು ಹೇಳಲಿಲ್ಲ. ವಸಿಷ್ಠರಿಗೆ ನಮಸ್ಕಾರ ಮಾಡಿದ ಕೂಡಲೇ ಆ ದಿಲೀಪರಾಜನಿಗೆ ವಸಿಷ್ಠರು ಹೇಳ್ತಾರೆ, ಅಪ್ಪ ನೀನ್ ಗೋಸೇವೆ ಮಾಡು, ನಿನಗೆ ಮಕ್ಕಳಾಗುತ್ತೆ. ರಾಜ ನೋಡಿ, ಗೋಸೇವೆ ಅಂದ್ರೇನು? ಒಂದಿಷ್ಟು ಹುಲ್ತಾ ತರುವುದು, ಇವ ಕೊಡು, ಇವಾಗ ಸಂಕಲ್ಪ ಮಾಡುದು ಅಷ್ಟೇ ಅಲ್ಲ. ಗೋಸೇವೆ ಅಂದ್ರೆ ಬೆಳಗಿನಿಂದ ರಾತ್ರಿ ತನಕ ಗೋವಿನೊಟ್ಟಿಗೆ ಇರಬೇಕು. ಮತ್ತೆ ಆಹಾರ ನಾವು ಏನ್ ತಿಂತೇವೆ ಅದು ಗೋವಿ ತಿನ್ನಿಸ್ಬೇಕು. ಅದರ ಗೋಮಯದಲ್ಲಿ ಬರಬೇಕು. ಭತ್ತನೋ ಜೋಳನೋ ಗೋಧಿಯೋ ಅದನ್ನು ಬೇಯಿಸ್ಬೇಕು, ತಿನ್ಬೇಕು. ಇದು ಗೋವೃತ ಅಂತ ಕರೀತಾರೆ. ಹೀಗೆ ದಿಲೀಪ ಎಷ್ಟು ವರ್ಷ ಇದ್ದ. ಕೊನೆಗೆ ವಸಿಷ್ಠರು ಹೇಳಿದ ಹಾಗೇನೆ ಅವನಿಗೆ ಮಕ್ಕಳಾಗ್ತದೆ. ಗೋಪ ರಾಜರುಗಳು ಕೂಡ ಗೋವನ್ನು ಪಾಲನೆ ಮಾಡಿದಂತಹ ಕತೆ ಉಲ್ಲೇಖ ಪುರಾಣಗಳಲ್ಲಿ ನಾವು ನೋಡ್ತೇವೆ. ಕೃಷ್ಣ ಗೋಪ, ಗೋವನ್ನು ರಕ್ಷಣೆ ಮಾಡುವವ. ಸುಮ್ಮನೆ ಇದು ನಮ್ಮ ಅರ್ಥ ಅಲ್ಲ, ಇದು ಸುಮ್ಮನೆ ಸೇರಿಸಿಕೊಳ್ಬಹುದು. ಗಾಮಾವಿಷ್ಯಕ ಭೂತಾನಿ ಧಾರಯಾಮ್ಯ ಮೋಜಸ. ಗಾಮಾವಿಷ್ಯ ಪದಕ್ಕೆ ಭೂಮಿಯನ್ನು ಇಟ್ಲೆ ಅರ್ಥ. ಅದಕ್ಕೆ ಸುಮ್ಮನೆ ಇದು ಒಂದು ಇಟ್ಕೊಳ್ಬಹುದು. ಗಾಮ್ ಅಂದ್ರೆ ಗೋವಿನ ಒಳಗೆ ಪ್ರವೇಶ ಮಾಡಿ ಧಾರಯಾನಿ. ನೋಡಿ, ಈ ಗೋವಿನ ಒಳಗೆ ಇತ್ತು ಭಗವಂತನ ಆ ರೂಪ ಎಷ್ಟು ಅದ್ಭುತ ಅಂತಂದ್ರೆ ಅಲ್ಲಿ ಇದ್ದದ್ದೆಲ್ಲ ಪವಿತ್ರ. ನೋಡಿ, ನಮ್ಮಲ್ಲಿ ಏನಿದೆ ಅದೆಲ್ಲ ಅಪವಿತ್ರ. ಗೋವಿನಲ್ಲಿ ಏನಿದೆ ಅದೆಲ್ಲವೂ ಪವಿತ್ರ. ನಮ್ಮದು ಬಾಯಿ ನೀರು ಬಿದ್ದರೆ ಅದು ಎಂಜಲು, ನಮ್ಮ ಮಲಮೂತ್ರ ಅದು ವರಸು, ರಕ್ತ ಮಾಂಸ ಮುಟ್ಟಿದ್ರೆ ಕೈ ತೊಳೆಯಬೇಕು, ತೊನ್ನು ಮುಟ್ಟಿದ್ರೆ ಕೈ ತೊಳೆಯಬೇಕು. ಎಲ್ಲ ಅಪವಿತ್ರನು, ಹರೀ ಮಡಿ ಅಂತ ಹೇಳ್ತೇವೆ ನಾವೆಲ್ಲ ಮೈಲಿ. ಆದ್ರೆ ಗೋವು ಎಲ್ಲಿ ಮುಟ್ಟಿ ನೀವು ಅದು ಮಡಿ. ಅದರ ಮೂತ್ರ ಗೋಮೂತ್ರ ಮಡಿ, ಪಂಚಗವ್ಯಕ್ಕೆ ಬೇಕು, ಗೋಮಯ ಮಡಿ, ಹಾಲು ಬೇಕು, ಮೊಸರು ಬೇಕು, ತುಪ್ಪ ಬೇಕು, ಎಲ್ಲವೂ ಮಡಿ ಅಲ್ಲ. ಮಡಿ ಮಾಡ್ತದೆ ನಮ್ಮನ್ನು. ಎಲ್ಲಿಯಾದ್ರೂ ಅಪವಿತ್ರ ಆದ್ರೆ ಅದೆಲ್ಲ ಬೇಕು. ಅದು ಯಾಕೆ ಹೇಳಿ? ಗಾಂ ಪಾತೀತಿ ಗೋಪಾಹ. ಗೋವನ್ನು ರಕ್ಷಣೆ ಮಾಡುವ ದೇವರು ಕೃಷ್ಣ ಗೋಪಾಲಕನಾಗಿ ನಿಂತಿದ್ದಾನೆ. ಅದಕ್ಕೆ ಗೋಪ. ನಂದ ಗೋಪ ಕುಮಾರಾಯ.
ಒಟ್ಟಿಗೆ ಸೇರಿಸಿದರೆ ಕುಮಾರಾಯ, ಕುಮಾರ ಅಂತ ಬೇರೆ ಮಾಡಿದರೆ ಕು ಭೂಮಿಯಲ್ಲಿ, ಮಾ ಜ್ಞಾನವನ್ನು ಕೊಟ್ಟವ ಕುಮಾರ. ಕು ಅಂದ್ರೆ ಭೂಮಿ, ಗೋತ್ರ ಕು ಪೃಥ್ವಿ ಪೃಥ್ವಿ. ಕು ಅಂದ್ರೆ ಭೂಮಿ, ಮಾ ಅಂದ್ರೆ ಜ್ಞಾನ, ರ ಅಂದ್ರೆ ಕೊಡುವವ, ರಾತಿ ಅಂದ್ರೆ ಭೂಮಿಯಲ್ಲಿ ಜ್ಞಾನ ಕೊಟ್ಟವ. ಯಾವಾಗ ದೇವರ ಪಾಠಶಾಲೆಗೆ ಹೋದ, ಮೇಷ್ಟ್ರಾದ, ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳಿದ, ಉದ್ಧವನಿಗೆ ಭಗವಂತ ಉದ್ಧವ ಗೀತೆಯನ್ನು ಹೇಳಿದ, ವಿಸ್ತೃತವಾದ ಉಪದೇಶ. ಭೂಮಿಯಲ್ಲಿ ಜ್ಞಾನವನ್ನು ಕೊಟ್ಟ ದೇವರು ಕೃಷ್ಣ. ಇಬ್ಬರಿಗೆ ಮಾತ್ರ ಕೊಟ್ಟದ ಅಲ್ಲ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಯಾರ್ಯಾರಿಗೆ ಜ್ಞಾನ ಇದೆ ಅದನ್ನು ಕೊಟ್ಟದ್ದು ನಮ್ಮ ದೇವರು. ದೇವರು ಕೊಟ್ರೆ ಜ್ಞಾನ. ನಾವು ನೆನಪು ಮಕ್ಕಳಿಗೆ ಶಾಲೆಗೆ ಪರೀಕ್ಷೆಗೆ ಹೋಗುವಾಗ ಹೇಳಬೇಕಂತ, ಕೃಷ್ಣಾಯ ನಮಃ ಹೇಳಿ ಹೋಗು. ದೇವರು ಓದಿದ್ದನ್ನೆಲ್ಲ ನೆನಪಿಗೆ ತರಿಸಿ ಅದನ್ನು ಒಳ್ಳೆ ರೀತಿ ಬರೆಯುವ ಹಾಕಿ ಮಾಡ್ತಾನೆ. ಯಾಕೆಂದ್ರೆ ದೇವರು ಜ್ಞಾನವನ್ನು ಕೊಡುವವ. ಹೂ ಅಂದ್ರೆ ಕುಮ, ಭೂಮಿಯಲ್ಲಿ ಇದ್ದವರಿಗೆಲ್ಲ ಮಾಂ ಜ್ಞಾನಂ ರಾತಿ, ಜ್ಞಾನವನ್ನು ಕೊಡುವವ. ಆಯ, ಆಯ ಅಂದ್ರೆ ಗೊತ್ತು ನೋಡಿ ನಿಮಗೆ, ಈ ಯುಗಾದಿ ದಿವಸ ಹೇಳ್ತಾರೆ ಇಷ್ಟು ಆಯ ಇಷ್ಟು ವ್ಯಯ ಅಂತ. ದೇವರು ವ್ಯಯ ಇಲ್ಲವೇ ಇಲ್ಲ, ಆಯನೆ. ದೇವರು ಬಂದ ಅಂತಂದ್ರೆ ಎಲ್ಲ ಲಾಭ ಲಾಭ ಲಾಭ. ನಾವು ಹೇಳ್ತೇವೆ ನೋಡಿ, ಗುರುದಶೆ, ಶುಕ್ರದಶೆ, ಕೃಷ್ಣ ದಶೆ ಅಂತ ಹೇಳ್ಬೇಕಂತ. ದೇವರು ಬಂದ್ರೆ ಎಲ್ಲ ಲಾಭನೇ. ಆಯ ಅಂತ, ಕುಮಾರಾಯ ಅಂತ ಒಟ್ಟಿಗೆ ಸೇರಿಸಿದ್ರೆ ಮಕ್ಕಳಿಗೂ ಜ್ಞಾನವನ್ನು ಕೊಟ್ಟ ದೇವರು. ಎಲ್ಲಿ ಬೇಕಾದರೂ ಸೇರಿಸ್ಬೋದು. ಹಾಗೆ ತುಂಡು ಮಾಡಿ ಇಡಿ ಮಾಡಿ ಹೇಗೆ ಓದಿದ್ರು ಒಳ್ಳೆಯ ಅರ್ಥವನ್ನು ಕೊಡುವ ಶಬ್ದ ನಂದಗೋಪ ಕುಮಾರಾಯ ಗೋವಿಂದಾಯ. ಗೋವಿಂದಾಯ ಅಂತಂದ್ರೆ ನಮ್ಮಲ್ಲಿ ಹೇಳೋದುಂಟು, ನಮ್ದೆಲ್ಲ ಹೋಯಿತು ಅಂದ್ರೆ ಅದು ಎಲ್ಲಿಯೋ ಫೈನಾನ್ಸ್ ಅಲ್ಲಿ ದುಡ್ಡು ಇಟ್ಟಿದ್ದ, ಯಾರಿಗೋ ಒಂದು ಸಹಾಯ ಮಾಡ್ಲಿಕ್ಕೆ ಅಂತ ಹೋದ, ದುಡ್ಡು ಹೋಯ್ತು ಹೋಯ್ತು ಫೈನಾನ್ಸ್, ಗೋವಿಂದ ಅಂತ. ಅಂದ್ರೆ ಲಾಸ್ ಆದ್ರೆ ಗೋವಿಂದ ಅಂತ ಹೇಳೋದು ಅದಲ್ಲ. ಲಾಸ್ ಆದ್ರೆ ಗೋವಿಂದ ಅಂತ ಹೇಳೋದಲ್ಲ. ಗಾಂ ವಿಂದಯತೀತಿ ಗೋವಿಂದ, ಭೂಮಿಯನ್ನು ಕೊಡಿಸುವವ ದೇವರಂತೆ. ಭೂಮಿ ಅಷ್ಟೇ ಅಲ್ಲ, ಎಲ್ಲಾ ಸಂಪತ್ತನ್ನು ಕೊಡುವವ, ಕೊಡಿಸುವವ ದೇವರು ಶ್ರೀಕೃಷ್ಣ. ಗೋವಿಂದ ಅನ್ನುವ ಶಬ್ದ ಅದು ಅನೇಕ ಮುಖದಲ್ಲಿ ತೆರೆದುಕೊಳ್ಳುವಂತಹ ಶಬ್ದ. ಅಷ್ಟು ಹೇಳಿ ಗೋವಿಂದಾಯ ನಮೋ ನಮಃ. ಒಂದು ನಮಸ್ಕಾರ ಅಲ್ಲ, ಎರಡು ನಮಸ್ಕಾರ. ಯಾಕೆಂತಂದ್ರೆ ಲೌಕಿಕವಾದ್ದನ್ನೂ ಕೊಡ್ತಾನೆ, ಅಲೌಕಿಕವಾದ್ದನ್ನೂ ಕೊಡ್ತಾನೆ. ಲೌಕಿಕ ಸುಖ ಕೊಡ್ತಾನೆ ಕೃಷ್ಣ. ಕೃಷ್ಣನನ್ನು ಪ್ರಾರ್ಥನೆ ಮಾಡಿದರೆ ಲೌಕಿಕ ಸುಖಗಳೆಲ್ಲ ಲಭಿಸ್ತದೆ. ಅಷ್ಟೇ ಅಲ್ಲ, ಪಾರಮಾರ್ಥಿಕವಾದ ಸುಖಗಳೂ ಲಭಿಸ್ತದೆ. ಅದಕ್ಕೆ ದೇವರಿಗೆ ಎರಡು ನಮಸ್ಕಾರ. ನಮೋ ನಮಃ ಅಂತ ಆ ಕುಂತಿಯ ಪ್ರಾರ್ಥನೆ ಶ್ರೀಮದ್ ಭಾಗವತದಲ್ಲಿ ವಿಸ್ತೃತವಾಗಿರ್ತಕ್ಕಂತಹ ಒಂದು ಹೆಣ್ಮಗಳ ಸ್ತೋತ್ರವನ್ನು ಕೇಳಿ ದೇವರು ಆರಾಮವಾಗಿ ನಿಂತು ಅನುಗ್ರಹ ಮಾಡಿದಂತಹ ಘಟನೆ ಶ್ರೀಮದ್ ಭಾಗವತ ಹೇಳುತ್ತೆ. ನಾವು ಹೆಣ್ಮಕ್ಕಳು ಅಂತ ಅಲ್ಲ, ನಾವು ಹೆಣ್ಮಕ್ಕಳ ಮನಸ್ಸುಳ್ಳವರಾದ್ರೆ, ಅಂದ್ರೆ ತಾಳ್ಮೆ ಉಳ್ಳವರಾಗಿ ದೇವರನ್ನು ಪ್ರಾರ್ಥನೆ ಮಾಡಿ, ನಮಗೆ ಪುರ್ಸೋತಿರುವುದಿಲ್ಲರಿ, ಗಡಿಬಿಡಿಯಲ್ಲೇ ಹೋಗು. ದೇವಸ್ಥಾನಕ್ಕೆ ಹೋಗುದ್ರೆ ಹಿಂಗೇನೆ ದೇವರು ನೋಡುದಲ್ಲ, ಕೈಯ ಟೈಮ್ ಆಯ್ತು ನೋಡಿಕೊಂಡು ಹೋಗುದು. ಹಾಗೆ ಗಡಿಬಿಡಿಯಲ್ಲಿ ಹೋಗದೆ ದೇವಸ್ಥಾನಕ್ಕೆ ಹೋಗುವಾಗ ದೇವರನ್ನು ನೋಡ್ಲಿಕ್ಕೆ ಅಂತಲೇ ನಾವು ಹೋದ್ರೆ, ದೇವರು ನಮ್ಮನ್ನು ನೋಡ್ಲಿಕ್ಕೆ ಅಂದ್ರೆ ನಮ್ಮ ಬೆನ್ನ ಹಿಂದೆ ಬಂದು ಅನುಗ್ರಹ ಮಾಡ್ತಾನೆ ಅನ್ನುವ ಅನುಸಂಧಾನ ಕುಂತಿಯ ಪ್ರಾರ್ಥನೆಯಲ್ಲಿದೆ ಅಂತ ಹೇಳ್ತಾ, 3 ದಿನ ಈ ರಾಯರ ಈ ದಿವ್ಯ ಸನ್ನಿಧಾನದಲ್ಲಿ ನಮಗೆ ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಅವಕಾಶ ಬಂದಿದೆ. ಮತ್ತೇನು ಹೇಳಿಲ್ಲ, ಭಾಗವತಲ್ಲಿ ಏನು ಹೇಳ್ಬೋದು? ಕೃಷ್ಣ 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 ಏನ್ ಹೇಳಿದ್ರು ಸ್ವಾಮಿಗಳು? ಕೃಷ್ಣ 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 ಅಷ್ಟೇ ಹೇಳಲಿಕ್ಕೆ ಆಗುವಂತಹದ್ದು. ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕೆ ಆಗುತ್ತೆ? ಶಕ್ತಿಯೂ ಬೇಕು, ಸಾಮರ್ಥ್ಯನೂ ಬೇಕು. 4 ದಿವಸ ಅವಕಾಶ ಕೊಟ್ಟಿದ್ರು. ಶಾಲೆ ಬರಬೇಕು ಅಂತಿದೆ, 365 ದಿವಸನೂ ಅಟೆಂಡೆನ್ಸ್ ಹಾಕ್ಬೇಕು ಅಂತಿದೆ. ಅದ್ರಲ್ಲಿ ರಜೆ ಹಾಕುವುದೇ ಜಾಸ್ತಿ. ರಾಯರ ಜಾಗಕ್ಕೆ ಕರೆದ್ರೆ 4 ದಿವಸದಲ್ಲಿ ಒಂದು ಪಾಠ ಇಲ್ಲವೇ ಇಲ್ಲ. 1 ದಿವಸ ರಜೆ ಹಾಕಿ ನಾನು ಸಮಯವನ್ನು ಹಾಳು ಮಾಡಿದೆ. 3 ದಿವಸ ರಾಯರು ದೊಡ್ಡ ಅವಕಾಶವನ್ನು ಈ ಚೆನ್ನೈಯಲ್ಲಿ ದಕ್ಷಿಣ ಮಂತ್ರಾಲಯದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ಎದುರು ರಾಯರ ಸನ್ನಿಧಾನದಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ. ರಾಯರು ಇಡೀ ದೇಶದಲ್ಲಿ ತುಂಬಿದ್ದಾರೆ. ರಾಯರು ಇಲ್ಲದಿದ್ದ ಜಾಗನೇ ಇಲ್ಲ. ಕೃಷ್ಣ ಇಲ್ಲದಿದ್ದ ಜಾಗ ಹೇಗಿಲ್ಲ, ಹಾಗೆ ರಾಯರು ಇಲ್ಲದಿದ್ದ ಜಾಗನೇ ಇಲ್ಲ. ಹೇಗೆ ಕೃಷ್ಣನನ್ನು ಮನೆಯಲ್ಲಿ ಪೂಜೆ ಮಾಡ್ತಾರೆ, ರಾಯರ ವೃಂದಾವನ ಹಿಡ್ಕೊಂಡು, ಮೃತ್ತಿಗೆ ಹಿಡ್ಕೊಂಡು ಮನೆಗಳಲ್ಲಿ ಪೂಜೆ ಮಾಡ್ತಾರೆ. ಒಂದು ಮಗುವಿನ ಹತ್ರ, ಒಂದು ಮಗು ಮೊದಲೆಲ್ಲ ಸಂಧ್ಯಾ ವಂದನೆ ಹೇಳೋ, ಗಾಯತ್ರಿ ಹೇಳೋ ಅದೆಲ್ಲ ಇತ್ತು. ಈಗ ಅದೆಲ್ಲ ಬೇಡ. ಒಂದು ಮಗುವನ್ನು ಕರೆದು ಒಂದು ಶ್ಲೋಕ ಹೇಳು ಅಂತಂದ್ರೆ ಆ ಮಗುವಿನಲ್ಲಿ ಬರುವ ಶ್ಲೋಕ
ಪೂಜ್ಯಾಯ ರಾಘವೇಂದ್ರಾಯ ಅಂದ್ರೆ ಶಿಶುರುವೇತ್ತಿ ಪಶುರುವೇತ್ತಿ ವೇತ್ತಿಗಾನ ರಸಂ ಪಣಿ ಎಲ್ಲರ ಬಾಯಲ್ಲಿಯೂ ಬರುವಂತಹ ಗುರುಗಳು ರಾಯರು. ಯಾವ ಗಾಡಿಯಲ್ಲಿ ಹೋದ್ರೂ ಒಂದು ಬೋರ್ಡ್ ಇದೆ, ರಾಯರಿದ್ದಾರೆ, ಉಳಿದವರು ಇಲ್ವಾ ಅಂತ ಕೇಳಬೇಡಿ, ರಾಯರಿದ್ದಾರೆ, ನಮಗೆ ಸಮಸ್ಯೆ ಬಂದ್ರೆ ರಾಯರಿದ್ದಾರೆ ಅಂತ. ಆ ರಾಯರ ಕೀರ್ತಿ ಎಲ್ಲ ಕಡೆ ದಿಗಂತದಲ್ಲಿ ಶ್ರೂಯಮಾನವಾತು. ಅಂತಹ ರಾಯರ ಈ ಸನ್ನಿಧಾನದಲ್ಲಿ ಮಂತ್ರಾಲಯ ಸ್ವಾಮಿಗಳು ವ್ಯವಸ್ಥೆ ಮಾಡಿದ್ದಾರೆ ಪ್ರವಚನಕ್ಕೆ. ಅವರದ್ದು ಕಾರ್ಯ ಬಹುಮುಖವಾದ ಕಾರ್ಯ. ಎಷ್ಟು ಗ್ರಂಥಗಳು, ಪುಸ್ತಕಗಳ ರಚನೆಗಳು, ಎಷ್ಟು ವ್ಯವಸ್ಥೆಗಳು, ಎಷ್ಟು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಉಪೇಂದ್ರರು ನಮ್ಮ ವೇಣು ಅವರನ್ನು ಇಲ್ಲಿ ವ್ಯವಸ್ಥೆ ಮಾಡಿ ತುಂಬಾ ಚೆನ್ನಾಗಿ ಜ್ಞಾನಸತ್ರ ನಡೆಯುವಾಗ ವ್ಯವಸ್ಥೆ ಮಾಡಿದ್ದಾರೆ. ಅವರು ನಮ್ಮ ಜ್ಞಾನಸತ್ರ ನಡೆಯುವುದಕ್ಕೂ ವೇಣು ಅಲ್ಲಿ ಬರುವುದಕ್ಕೂ ಅದು ಹೊಂದಾಣಿಕೆ, ರಾಯರು ಹೊಂದಾಣಿಕೆ ಮಾಡಿದ್ದಾರೆ. ಅವರ ಕರ್ತೃತ್ವ ಶಕ್ತಿಯನ್ನು ನಾನು ಚಿಕ್ಕಂದಿನಿಂದಲೂ ನೋಡಿದ್ದೇನೆ. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ದೇವರು ಅವರನ್ನು ಹರಸಲಿ, ಮಠವನ್ನು ಅಭಿನಂದಿಸ್ತಾ ನಿಮಗೆಲ್ಲರಿಗೂ ದೇವರು ಒಳ್ಳೆದು ಮಾಡಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ.